ಹೌದು ಹೌದು. ಅಲ್ಲ, ಮೈ ಶುಗರ್ ಬಗ್ಗೆ ಹಿಂದೆ ಅಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದು ನೋನ್ ಫ್ಯಾಕ್ಟ್, ಅದರಲ್ಲಿ ಎರಡನೇ ಮಾತಿಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ ಅದು. ಎಷ್ಟು ನೂರಾರು ಕೋಟಿಯಷ್ಟು ನಷ್ಟ ಆಗಿದೆ, ಎಷ್ಟು ದುಡ್ಡು ಹಾಕಿದ್ರೂ ಅದರಲ್ಲಿ ಏನೂ ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ, ಫ್ಯಾಕ್ಟ್ರಿ ಹಾಗೆ ಬಿದ್ದಿತ್ತು. ನಾನು ಎಂ ಪಿ ಆದಮೇಲೆ ಫಸ್ಟು ನಾನು ಯಡಿಯೂರಪ್ಪನವರು ಸಿ ಎಮ್ ಆದ ಕೂಡಲೇ ಫಸ್ಟ್ ಮೀಟಿಂಗ್ ಡೆಲ್ಲಿಯಲ್ಲಿ ಅವ್ರು ಮಾಡಿದ್ರು. ಆಗಲಿಂದ ಒಂದು 2 ವರ್ಷ ಒಂದು 10 ಮೀಟಿಂಗ್ಸ್ ನಾವು ಮಾಡಿ ಇದನ್ನು ಮಾಡಲೇಬೇಕು. ಮೈ ಶುಗರ್ ಫ್ಯಾಕ್ಟ್ರಿ ಮಂಡ್ಯ ತಾಲೂಕಿನ ರೈತರಿಗೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೋ ಅವರು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಎಡಿಷ್ನಲ್ ಆಗಿ ಅವರೇ ಖರ್ಚು ಮಾಡಿ ಅದನ್ನೆಲ್ಲ ಅವ್ರು ಬೇರ್ ಮಾಡಬೇಕು ಅಂದಿದ್ದಕ್ಕೆ ಯಡಿಯೂರಪ್ಪನವರು ಫಸ್ಟು ಮನಸ್ಸು ಮಾಡಿ ನಾನು ಮಾಡೇ ಮಾಡ್ತೀನಿ ಅಂತ ಮಾತು ಕೊಟ್ಟರು. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದಾಗ ಅವರು 50 ಕೋಟಿ ಇದಕ್ಕೆ ಕೊಟ್ಟು ಇದನ್ನು ಪುನಶ್ಚಾಲನೆ ಮಾಡೋಣ ಅಂತ ಮಾಡಿದ್ರು. ಈ ಸರ್ಕಾರ ಬಂದ ಮೇಲೂ 100 ಕೋಟಿ ಅಷ್ಟೇನೋ 50 ಕೋಟಿ ಕೊಟ್ಟರು. ಇದೆಲ್ಲ ಆದಮೇಲೆ ನೀವು ಇನ್ನೂ ಅಲ್ಲಿ ಸರಿಯಾಗಿ ಏನೂ ಆಗ್ತಿಲ್ಲ, ಏನೂ ಇಂಪ್ರೂವ್ಮೆಂಟ್ ಇಲ್ಲ, ಕಬ್ಬು ಕ್ರಷಿಂಗ್ ಆಗ್ತಿಲ್ಲ. ತಿರ್ಗಾ ಮತ್ತೆ 500 ಕೋಟಿ ಹಾಕಿ ನಾವು ಹೊಸ ಕಾರ್ಖಾನೆ ಅಂದರೆ ಅರ್ಥ ಏನಿದೆ ಇದು? ಹಾಗಾದರೆ ನೀವು ಹೊಸ ಕಾರ್ಖಾನೆ ಶುರು ಮಾಡಿ, ಅದರಲ್ಲಿ ನನಗೇನು ಅಬ್ಜೆಕ್ಷನ್ ಇಲ್ಲ, 1 ಅಲ್ಲ 5 ಮಾಡಿ, ಒಳ್ಳೆಯದೇನೆ. ಆದರೆ ನೀವು ಈ ಕಾರ್ಖಾನೆ ಏನು ಮಾಡ್ತೀರಾ? ಮೈ ಶುಗರ್ ಅನ್ನೋದು ಮಂಡ್ಯಗೆ ಒಂದು ಪ್ರೆಸ್ಟೀಜ್, ಅದನ್ನೇನು ಮಾಡ್ತೀರಾ? ಅದಕ್ಕೆ ನಮಗೆ ಒಂದು ಕ್ಲಾರಿಟಿ ಬೇಕು. ಆದರೆ ಈ ಹೊಸ ಕಾರ್ಖಾನೆ ಅಂದ ತಕ್ಷಣ ಹಳೆ ಕಾರ್ಖಾನೆಯಲ್ಲಿ ಏನು ಮಾಡ್ತೀರಾ? ಕ್ಲೋಸ್ ಮಾಡಿಬಿಡ್ತೀರಾ ಮತ್ತೆ? ಹಾಗಾದರೆ ನಮ್ಮ ಐತಿಹಾಸಿಕ ಅಂತ ನಾವು ಏನು ಅಂದ್ಕೊಂಡು ಇಷ್ಟು ದಿನ ನಾವು ಅದರ ಬಗ್ಗೆ ಅದನ್ನು ಕಾಪಾಡಬೇಕು ಅಂತ ಹೋರಾಟ ಮಾಡಿದ್ದು, ರೈತರಾಗಲಿ ಬೇರೆ ಬೇರೆ ಸಂಘಟನೆಗಳಿಗೆ ಎಲ್ಲರೂ ಸೇರಿ ಹೋರಾಟ ಮಾಡಿದ್ವಿ ತಾನೆ. ಏನು ಯಾವ ಕಾರಣಕ್ಕೆ ಮಾಡಿದ್ವಿ ಹಂಗಾದರೆ? ಆದರೆ ಮೈ ಶುಗರ್ ಕಾರ್ಖಾನೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ, ಅದಕ್ಕೊಂದು ಭಾವನಾತ್ಮಕವಾದ ಸಂಬಂಧ ಇದೆ. ಬರೀ ಅದು ರೈತರಿಗೆ ಅನುಕೂಲ ಆಗೋದು ಒಂದು ಕಡೆ ಆದರೆ, ಅದು ಮಂಡ್ಯಗೆ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಅದನ್ನು ನೀವು ಏನು ಮಾಡಬೇಕು ಅಂತ ಇದ್ದೀರಾ? ಈ 500 ಕೋಟಿಯಲ್ಲಿ ಒಂದಷ್ಟು ಇದಕ್ಕೆ ಹಾಕಿ ಇದನ್ನೇ ನೀವು ಸರಿಯಾಗಿ ಇಂಪ್ರೂವ್ ಮಾಡಿ ಮೇಂಟೈನ್ ಮಾಡಿ, ಮೆಷಿನ್ರಿನ ಸರಿಯಾದ ಸ್ಟಾಫ್ ಅಲ್ಲಿ ಯಾರು ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಯಾರು ಇಲ್ಲ ಅಂತ ಏನು ಅಲ್ಲಿ ಏನೇನು ಲೋಪದೋಷಗಳಿಲ್ಲ ಅದನ್ನು ಸರಿ ಮಾಡಬೇಕು ನೀವು. ಅದಕ್ಕೆ ನೀವು ಬರೀ ಏನೋ ಟೋಕೆನ್ ಆಗಿ ನಾವು ಇಷ್ಟು 50 ಕೋಟಿ ಇವಾಗ ಆಮೇಲೆ ನೆಕ್ಸ್ಟ್ 50 ಕೋಟಿ ಹಾಕಿದ್ವಿ, ಏನೂ ಆಗ್ತಾ ಇಲ್ಲ. ಹಾಗಾದರೆ 500 ಕೋಟಿಗೆ ನಿಮಗೆ ಬಡ್ಜೆಟ್ ಇದ್ದಾಗ ಈ ಮೈ ಶುಗರ್ ಕಾರ್ಖಾನೆನ ನೀವು ಒಂದು ಇದನ್ನು ಮಾಡಿ, ಇಂಪ್ರೂವ್ ಮಾಡಿ, ಡೆವಲಪ್ ಮಾಡಿ. ಮೈ ಶುಗರ್ ಕಾರ್ಖಾನೆಯನ್ನು ಯಾರೂ ಟಚ್ ಮಾಡಬಾರ್ದು. ಅದಕ್ಕೆ ಒಂದು ಹಿಸ್ಟಾರಿಕಲ್ ಜಾಗ ಅದು. ಈಗ ಕೆಲವೊಂದು ವಿಷಯಗಳು ನಾವು ಸುಮ್ಮನೆ ಆ ರೀತಿ ಹೇಳಿಕೆಗಳು ಕೊಡೋದು ತಪ್ಪಾಗುತ್ತೆ. ಈಗ KRS ಡ್ಯಾಮು ಅಲ್ಲಿ ಈಗಲೇ ನೀರು ಅದೆಲ್ಲ ಇಷ್ಟು ನಾವು ಕೊರತೆನ ಎದುರಿಸ್ತಾ ಇದ್ದೀವಿ. ಹಾಗಾದರೆ ಅಲ್ಲಿ ಬೇರೆ ನೀವೇನಾದರೂ ಪಾರ್ಕ್ ಮಾಡಿಬಿಡ್ತೀರಾ KRS ಡ್ಯಾಮಲ್ಲಿ? ಅಲ್ಲ, ಇದಕ್ಕೇನಾದರೂ ಅರ್ಥ ಇದೆಯಾ? ಹಾಗಾದರೆ ಎಷ್ಟೋ ದೇವಸ್ಥಾನಗಳಿವೆ, ಒಂದು ಪ್ರಾಚೀನವಾದದ್ದು, ಅದನ್ನೆಲ್ಲ ಏನು ಮಾಡ್ತೀರಾ? ಅದರಲ್ಲಿ ಯಾರು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಅದನ್ನು ಬೇರೆ ಏನಾದರೂ ಮಾಡಿಬಿಡೋಣ, ಅಲ್ಲೊಂದು ಕನ್ಸ್ಟ್ರಕ್ಷನ್ ಒಂದು ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಕಟ್ಬಿಡೋಣ ಅಂದರೆ ಒಪ್ತಾರ ಜನ? ಒಪ್ಕೊಳ್ಳೋ ಅಂಥ ವಿಷಯ ಯಾವುದು ಹೇಳಿ? ನೋಡಿ, ಇದರಲ್ಲಿ ನಿಮಗೆ ಕ್ಲಾರಿಟಿ ಬರಬೇಕು ಸ್ವಲ್ಪ. ನಾನು MP ಆದಾಗ 2 ಕಾರ್ಖಾನೆಗಳು ಮುಚ್ಚಿತ್ತು. ಯಾವುದು? ಪಾಂಡವಪುರದ್ದೊಂದು, ಮೈ ಶುಗರ್ದೊಂದು. ಈಗ ಪಾಂಡವಪುರದ್ದು ಅವರು ಎಲ್ಲ ಸರಿ ಮಾಡಿ ಈಗ ಸಕ್ಸಸ್ಫುಲ್ಲಾಗಿ ಅದನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ರೈತರಿಗೆ ಅವರ ಕ್ರಷಿಂಗ್ ಆಗ್ತಾ ಇದೆ, ಅವರ ಪೇಮೆಂಟ್ಸ್ ಸರಿಯಾದ ಟೈಮ್ಗೆ ಹೋಗ್ತಾ ಇದೆ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ರೈತರು ನೆಮ್ಮದಿಯಿಂದ ಇದ್ದಾರೆ. ಯಾವ ಕಾರಣಕ್ಕೆ ಹೇಳಿ? ಅದನ್ನು ಒಬ್ರಿಗೆ ಕೊಟ್ಟು ಅವ್ರು ನಡೆಸ್ತಾ ಇದ್ದಾರೆ ಸಕ್ಸಸ್ಫುಲಿ. ಅವ್ರಿಗೆ ಎಕ್ಸ್ಪರ್ಟೀಸ್ ಇದೆ, ಇದನ್ನು ಅನುಭವ ಇಟ್ಕೊಂಡು ಅವರು ಅದನ್ನು ಚೆನ್ನಾಗಿ ಎಕ್ಸ್ಪೀರಿಯೆನ್ಸಲ್ಲಿ ನಡೆಸ್ತಾ ಇದ್ದಾರೆ.
ನಾನು ಇಲ್ಲಿ ಈ ಮೈ ಶುಗರ್ ಫ್ಯಾಕ್ಟ್ರಿ ವಿಷಯಕ್ಕೆ ಬಂದಾಗ ನಾವು ಹಲವಾರು ಮೀಟಿಂಗ್ಸಲ್ಲಿ ಯಡಿಯೂರಪ್ಪನವರು ಆವಾಗ ಒಂದು ಡೆಸಿಷನ್ ತೊಗೊಂಡು ಅವರು ಅಂದರು ONMಗೆ ಕೊಡೋಣ ಅಂದರು. ಆವಾಗ ಇಲ್ಲಿ ಒಂದಷ್ಟು ಸಂಘಟನೆಗಳು ಅದರ ವಿರುದ್ಧವಾಗಿ ಇದು ನಮ್ಮ ಐತಿಹಾಸಿಕ, ಇದು ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಸರ್ಕಾರಕ್ಕೆ ಅದನ್ನು ಉಳಿಸ್ಕೋಬೇಕು, ಇಲ್ಲಾಂದರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಏನೇನೋ ಒಂದು ಪ್ರತಿಭಟನೆಗಳು ಮಾಡಿದ್ರು. ಅದನ್ನು ನೋಡಿ ಅವ್ರು ಸ್ವಲ್ಪ ಹಿಂದೇಟು ಹಾಕಿ ಬೇಡ ಈ ಗೊಂದಲ ನಮ್ಗೆ ಯಾಕೆ, ನಾವು ಸರ್ಕಾರವೇ ಒಂದು ಎಕ್ಸ್ಪರಿಮೆಂಟಲ್ ಬೇಸಿಸಲ್ಲಿ 1-2 ವರ್ಷಕ್ಕೆ ನಾವು ನಡೆಸಿ ನೋಡ್ತೀವಿ. ನಾನು ಆಗಲೇ ಹೇಳಿದೆ, ನೀವು 2 ವರ್ಷಕ್ಕೆ 1 ವರ್ಷಕ್ಕೆ ನಡೆಸಿ ಮತ್ತೆ ಅದನ್ನು ಬೀಗ ಹಾಕಿದ್ರೆ ಪ್ರಯೋಜನ ಏನು ಬಂತು ನಮಗೆ? ಈ 50 ಕೋಟಿ ಹೋಯಿತು, ಮತ್ತು ಈಗ 100 ಕೋಟಿನೂ ಅಷ್ಟೇ. ಅದಕ್ಕೆ ಹಿಂದೆ ಒಂದು 400 ಕೋಟಿಯಷ್ಟು ಹೋಗಿದೆ. ಎಲ್ಲಿ ಹೋಗಿದೆ ಈ ದುಡ್ಡು ಹಾಗಾದರೆ? ಈಗ ಮತ್ತೆ ನೀವು ಹೊಸ ಕಾರ್ಖಾನೆ ಅಂದರೆ ಸೇಮ್ ಥಿಂಗ್ ಆಗಬಾರ್ದು, ಆಗಲ್ಲ ಅಂತ ನೀವೇನೋ ಗ್ಯಾರಂಟಿ ಕೊಡ್ತೀರಾ? ಇದು ನೀವು ಭ್ರಷ್ಟಾಚಾರಕ್ಕೆ ಒಂದು ದಾರಿ ಮಾಡಿಕೊಡೋ ಅಂಥ ವಿಷಯ ಆಗತ್ತೆ ಅಷ್ಟೇ. ಖಾಸಗಿಯವರು ಆವಾಗ ಖಾಸಗಿಯವರು ಅಂತಲ್ಲ, ONM ಅಂದರೆ ಅದು ಸರ್ಕಾರ ಪ್ಲಸ್ ಪ್ರೈವೇಟ್ ಅಂತ ಲೀಸ್ ಥರ. ಆವಾಗ ಪ್ರಾಪರ್ಟಿನೂ ಸರ್ಕಾರದಲ್ಲೇ ಉಳಿಯೋದು. ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಹೇಗೆ ನಡೀತಾ ಇದೆಯೋ ಅದು ಇಲ್ಲೂ ಅದೇ ರೀತಿ ನಡ್ಸ್ಕೊಂಡು ಬರೋರೇನು. ಈಗ ಸರ್ಕಾರವೇ ಮಾಡಬೇಕು ಅಂತ ಹೋರಾಟ ಮಾಡಿದವ್ರು ಈಗ ಬಂದು ಆನ್ಸರ್ ಕೊಡಬೇಕು. ಅವ್ರು ಆವತ್ತಿನ ಮೀಟಿಂಗಲ್ಲಿ ಇದನ್ನೇ ನಾನು ಕೇಳಿದಾಗ, ಇಲ್ಲ ನಾವೆಲ್ಲ ಇದ್ದೀವಿ, ನಾವು ನೋಡ್ಕೊಳ್ತೀವಿ, ಈ ಸತಿ ಒಂದು ಸತಿ ಸರ್ಕಾರ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಇದ್ದು ಅದನ್ನು ಏನೂ ಇದಾಗ್ತಿದ್ದಂಗೆ ಪ್ರಾಬ್ಲಮ್ ಬರ್ದಿದ್ದಂಗೆ ನಾವು ನೋಡ್ಕೋತೀವಿ ಅಂದರು. ಅವರೆಲ್ಲ ಎಲ್ಲಿ ಆ ಲೀಡರ್ಸು? ವೈ ಆರ್ ದೇ ಕೀಪಿಂಗ್ ಕ್ವಾಯ್ಟ್ ನಾವು? ಇಷ್ಟೊಂದು ದೊಡ್ಡ ಅನೌನ್ಸ್ಮೆಂಟ್ ಸರ್ಕಾರ ಮಾಡಿದಾಗ ಅವರು ಈ ಪ್ರಶ್ನೆನ ಯಾಕೆ ಕೇಳ್ತಿಲ್ಲ? ಹಾಗಾದರೆ ಮೈ ಶುಗರ್ ಕಾರ್ಖಾನೆಯ ಒಂದು ಪರಿಸ್ಥಿತಿ ಏನು, ಅದಕ್ಕೇನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಯಾರು ಕೇಳ್ತಾ ಇಲ್ಲ? ಅವರೆಲ್ಲ ನಿಲ್ಲಿಸಿ ಈಗ ಕೇಳಬೇಕು ಈ ಪ್ರಶ್ನೆನ. ಖಂಡಿತ 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 ಹೌದು ಹೌದು, ಅದನ್ನು ಉಳಿಸ್ಕೋಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ. ಅದು ಮೇಡಮ್, ಇಲ್ಲ ಸ್ಥಳೀಯ ಶಾಸಕರು ಹೇಳ್ತಿರೋದು ಅದೆಲ್ಲ ದೂರ ತೆಗೆದುಕೊಳ್ಳೋದಿಲ್ಲ. 2 ಕಿಲೋಮೀಟರ್ ದೂರದಲ್ಲಿ ಬೇರೆ ಮಾಡ್ತೀವಿ, ಇಲ್ಲಿ ಒಂದು IT ಹಬ್ನ ಸಾಫ್ಟ್ವೇರ್ ಇದನ್ನ ಮಾಡ್ತೀವಿ, ಇಲ್ಲಿವರೆಗೂ ಉದ್ಯೋಗ ಬರುತ್ತೆ. ಇಲ್ಲಿಂದ ಬೆಂಗಳೂರಿಂದ ಬೇರೆ ಕಡೆ ಹೋಗೋದ್ರಿಂದ ಬೆಂಗಳೂರವರು ಇಲ್ಲಿ ಬರ್ಬೋದು, ಮೈಸೂರವರು ಇಲ್ಲಿ ಬರ್ಬೋದು, ಇಲ್ಲಿವರೆಗೆ ಇನ್ನು 3 ವರ್ಷಕ್ಕೆ ಉದ್ಯೋಗ ಆಗುತ್ತೆ ಅಂತ ಟೆಕ್ನಿಕಲ್ ಪಾಯಿಂಟ್ಗಳನ್ನ ಕೆಲವೊಂದು ಹೇಳ್ತಾರೆ. ನೀವು ಈ ಹೊಸ ಕಾರ್ಖಾನೆ ಅಂತ ಏನು ಪ್ಲ್ಯಾನ್ ಮಾಡಿದಿರೋ ಅದನ್ನು ಎಲ್ಲಿ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಕಾರ್ಖಾನೆಗೆ ಬದಲು ನೀವು IT ಪಾರ್ಕೇ ಮಾಡಿ. ಯಾರು ಬೇಡ ಅಂದವರು? ಐ ವೆಲ್ಕಮ್ ಇಟ್. ಎಲ್ರಿಗೂ ಅದು ಒಂದು ವೆಲ್ಕಮಿಂಗ್ ವಿಷಯ ತಾನೇ ಅದು. ಯಾರು ಬೇಡ ಅಂತಾರೆ? ನೀವು ಒಂದು ಸಾಫ್ಟ್ವೇರ್ ಪಾರ್ಕ್ನ ಮಂಡ್ಯದಲ್ಲಿ ಮಾಡ್ತೀರಾ ಅಂದರೆ? ಅನೌನ್ಸ್ಮೆಂಟ್ಸು ಈ ಥರದ್ದು ನಾವು 100,000 ಕೇಳಿದ್ವಿ. ಅದೆಲ್ಲ ಬರಬೇಕಲ್ಲ ಕಾರ್ಯರೂಪಕ್ಕೆ ಫಸ್ಟು. ಆಮೇಲೆ ನೀವು IT ಪಾರ್ಕು ಸಾಫ್ಟ್ವೇರ್ ಪಾರ್ಕ್ ಮಾಡೋದಾದರೆ ಅದನ್ನು ಬೇರೆ ಜಾಗ ಗುರುತಿಸಿ ಅಲ್ಲಿ ಮಾಡಿ, ಉಳಿದಿದ್ದ ಹಣ ಇದಕ್ಕೇನಿದೆ ಇದನ್ನು ನೀವು ಇಂಪ್ರೂವ್ ಮಾಡಿ. ಮೈ ಶುಗರ್ನ ನೀವು ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ IT ಪಾರ್ಕ್ ಮಾಡೋವಂಥದ್ದು ಏನಿದೆ ನಿಮಗೆ? ಹಾಂ, ಇದರಲ್ಲಿ ಏನಾದರೂ ನಿಮಗೆ ಲಾಜಿಕ್ ಅನ್ನಿಸ್ತಾ ಇದೆಯಾ ಈ ವಿಷಯ? ಇಲ್ಲಿರೋ ಮೆಷಿನ್ಗಳನ್ನ ಎತ್ತಿ ನೀವು ಅದಕ್ಕೆ ಈಗ ಈ ಹಾಕಿರೋ 150 ಕೋಟಿ ಎಲ್ಲ ವೇಸ್ಟ್ ಆಗಾದರೆ ಅದನ್ನು ತಗೊಂಡು ನೀವು ಇನ್ನೂ ಪ್ಲಸ್ 500 ಕೋಟಿ ಅಂತೀರ. 500 ಕೋಟಿ ಇಲ್ಲಿ ಆಗುತ್ತೋ ಇಲ್ವೋ ಅನ್ನೋದು ಆಮೇಲೆ ನೋಡಬೇಕು ನಾವು. ಅದ್ರ ಜೊತೆಗೆ ಇದನ್ನೆಲ್ಲ ತೆಗೆದು ನೀವು ಇಲ್ಲಿ ಹೊಸ ಸಾಫ್ಟ್ವೇರ್ ಪಾರ್ಕ್ ಅಂದರೆ ಅದಕ್ಕೆ ಇನ್ನೆಷ್ಟು ಕೋಟಿ ಅದನ್ನು ಅನೌನ್ಸ್ ಮಾಡಿದ್ದಾರೆ? ಅಂಥ ಒಂದು ಸ್ಕೀಮನ್ನೇ ಯಾರು ಅನೌನ್ಸ್ ಮಾಡಿರಲ್ಲ ಪ್ರಾಜೆಕ್ಟ್ನ. ಇದೆಲ್ಲ ನಂಬುವಂಥ ವಿಷಯಗಳ ನೀವೇ ಯೋಚನೆ ಮಾಡಿ. ಮೈ ಶುಗರ್ ಕಾರ್ಖಾನೆಯನ್ನು ನೀವು ಡೆಮಾಲಿಷ್ ಮಾಡಿ ಅಲ್ಲಿ ಬೇರೆ ಏನೋ ಮಾಡ್ತೀವಿ ಅಂದರೆ ಯಾರೂ ಒಪ್ಪೋದಿಲ್ಲ. ನಾನು ಅದಕ್ಕೆ ವಿರೋಧಿಸ್ತೀನಿ. ಮೇಡಮ್, ಕೊನೆಗಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.